ನಮಸ್ಕಾರ ಗುರು. ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತಿನ ಯೂಟ್ಯೂಬ್ ಚಾನಲ್ ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ಹೊಸದಾಗಿ ಫುಡ್ ಕೋರ್ಟ್ ಓಪನ್ ಆಗಿದೆ. ಅದರಲ್ಲಿ ರಿವ್ಯೂ ಮಾಡಕ್ಕಂತ ಬಂದಿದ್ದೀವಿ. ನಾನು ಫಸ್ಟ್ನೇ ವಿಡಿಯೋ ರಿವ್ಯೂ ಮಾಡ್ತಾ ಇರೋದು, ಹಾಗಾಗಿ ನಮಗೆ ಗೊತ್ತಿರೋರು ಅಪ್ಪು ಭಯ ಅಂತ ಅವ್ರ ಜೊತೆ ಸೇರಿ ರಿವ್ಯೂ ಮಾಡೋಣ ಅಂತ ಇದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮೈ ಓಕೆ ಇವನ್ ಚಾನಲ್ ಓಕೆ. 1 ವರ್ಷ ಆದ್ಮೇಲೆ ಮತ್ತೆ ಫುಡ್ ರಿವ್ಯೂ ಮಾಡಕ್ ಬಂದಿದ್ದೀನಿ ನನ್ನ ತಮ್ಮನ ಜೊತೆ. ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಹೋಗೋಣ. ಓಕೆ ಗಾಯ್ಸ್, ಫುಡ್ ಕೋರ್ಟ್ ಒಳಗೆ ಎಂಟ್ರಿ ಕೊಟ್ಟಿದ್ದೀವಿ. ನಮಗೆ ಗೊತ್ತಿರೋರು ಒಬ್ರು ಅಂಗಡಿ ಇದೆ. ಸೊ ನಾನು ತುಂಬ ವರ್ಷದಿಂದ ಅವ್ರ ಜೊತೆ ತಿಂತಾ ಇದ್ದೀನಿ. ನಾವು ಅವ್ರಿಗೆ ಗೊತ್ತಿಲ್ಲ ನಾವು ವೀಡಿಯೋ ಮಾಡ್ತಾ ಇದ್ದೀವಿ ಅಂತ ಹೋಗಿ ಸರ್ಪ್ರೈಸ್ ಕೊಡೋಣ ಬನ್ನಿ. ಅಂಗಡಿ ಗೊತ್ತಿಲ್ದಂಗೆ ವಿಡಿಯೋ ಮಾಡಕ್ ಬಂದಿರೋದು ನಾವು. ಸೆಟ್ ಮಾಡು. ನಾನು ಬೇಗ ಹೋಗೋಣ ಅಂತಿದ್ದೆ. ಡಬ್ಬಾಗಿ ಎಗ್ರೆಸಿದೆ. ಸೊ ಓಕೆ ಗುರು, ಇವಾಗ ಫೈನಲ್ ಅಂಗಡಿ ಹತ್ರ ಬಂದಿದ್ದೀವಿ. ಇವಾಗ ಅಂಗಡಿ ಓನರ್ ಹತ್ರ ಮಾತಾಡ್ತಿದ್ದೀವಿ. ಏನೇನು ಚೆನ್ನಾಗಿದೆ ಡಿಶ್ಶು, ಏನೇನು ಸೇಲ್ ಇದೆ, ಎಷ್ಟು ಡಿಶ್ ಇದೆ ಎಲ್ಲ ಕೇಳೋಣ. ಅಣ್ಣ ಏನೇನು ಡಿಶ್ ಸಿಗುತ್ತೆ ಇಲ್ಲಿ? ಎಗ್ ರೈಸು, ಬಿರಿಯಾನಿ, ಕಬಾಬು, ಅಕ್ಕಿ ರೊಟ್ಟಿ, ಪರೋಟ, ಚಿಕನ್ ಫ್ರೈಡ್ ರೈಸು, ಎಗ್ ಫ್ರೈಡ್ ರೈಸ್. ಸ್ವಲ್ಪ ಮೆಲ್ಲಾಗಿ ಹೇಳ್ಬಿಡಿ, ಅರ್ಥ ಆಗಲ್ಲ. ಇನ್ನೊಂದ್ಸಲ ಹೇಳಿ. ಎಗ್ ರೈಸು, ಬಿರಿಯಾನಿ, ಕುಷ್ಕಾ, ಕಬಾಬು, ಅಕ್ಕಿ ರೊಟ್ಟಿ, ಪರೋಟ, ಚಿಕನ್ ಫ್ರೈಡ್ ರೈಸು, ಎಗ್ ಫ್ರೈಡ್ ರೈಸು, ಚಿಕನ್ ಚಾಪ್ಸು ಎಲ್ಲ ಸಿಗುತ್ತೆ. ನಿಮಗೆ ಏನೇನು ಬೇಕು ಎಲ್ಲ ಸಿಗುತ್ತೆ. ಬನ್ನಿ, ನಿಮ್ಗೆ ತುಂಬ ಜಾಸ್ತಿ ಓಡ್ತಾರೆ ಅಲ್ಲಿ. ಚಿಕನ್ ಬಿರಿಯಾನಿ, ಅಕ್ಕಿ ರೊಟ್ಟಿ, ಪರೋಟ. ಚಿಕನ್ ಬಿರಿಯಾನಿ, ಅಕ್ಕಿ ರೊಟ್ಟಿ, ಪರೋಟ. ಮತ್ತು ಯಾವಾಗ ಅಂಗಡಿ ಬಿಡೋದು? ಮಧ್ಯಾಹ್ನ ಯಾವಾಗ ಓಪನ್ ಮಾಡೋದು? ಮಧ್ಯಾಹ್ನ 12 ಗಂಟೆಗೆ ಓಪನ್. ಮಧ್ಯಾಹ್ನ 12 ಗಂಟೆಗೆ ಓಪನ್. ಕ್ಲೋಸ್ ಮಾಡೋದು ರಾತ್ರಿ 11 ರಾತ್ರಿ 11. ಬ್ರೋ, ಇದು ಎಷ್ಟು ವರ್ಷದಿಂದ ನಡೀತಿದೆ? ಅಂದರೆ ನೀವು ಈಗ ಸ್ಟಾರ್ಟ್ ಆಗಿರೋದು, ಮುಂಚೆನೂ ಮಾಡ್ತಿದ್ರೆ? ನಮ್ಮದು ಮುಂಚೆ ಜೂನಿಯರ್ ಕಾಲೇಜ್ ಹತ್ರ 2 ವರ್ಷದಿಂದ ಆಗ್ತಾ ಇದೆ. 2 ವರ್ಷ. ಈಗ ರೀಸೆಂಟಾಗಿ 1 ಮಂತ್ ಆಗಿದೆ ಈಗ ಓಪನ್ ಮಾಡಿ. ಟೋಟಲ್ 2 ಇಯರ್ಸ್ 1 ಮಂತ್ ಆಗಿದೆ. ಹೌದು ಬ್ರೋ, ನೀವು ಎಲ್ಲಿ ಒಳಗೆ ಹೋಗ್ತಿದ್ದೀರಾ? ಬ್ರೋ ತೀಸ್ಕೊಡಕ್ಕೆ ಬರ್ತಿದ್ದಾರೆ ಇವರಿಗೆ ಏನಿಲ್ಲ ಅಂದರೂ ನಾನು ಎಷ್ಟು ವರ್ಷದಿಂದ ಕಸ್ಟಮರ್ ಅಂದರೆ ಅವ್ರ ಅಂಗಡಿ ಯಾವಾಗ ಓಪನ್ ಮಾಡ್ಯಾರ ಅವಾಗಲಿಂದ ನಾನು ಕಸ್ಟಮರು. ನಾನು ಹೇಳ್ದಲ್ವಾ, ಇವ್ರ ಅಂಗಡಿಲಿ ಇವೇನಾದ್ರು ತಿಂದರೆ ನೀವು ಫೋನ್ ನಂಬರ್ ತೊಗೊಂಡು ಫೋನ್ ಮಾಡಿ ಆರ್ಡ್ರ್ ಹೇಳ್ತೀರಾ. ಯಾಕಂದರೆ ನಾವು ಅದೇ ಮಾಡೋದು ಯಾವಾಗಲೂ. ನಾವು ನಮ್ಮ ಅಣ್ಣವರೆಲ್ಲ ಫಸ್ಟ್ ಫೋನ್ ಮಾಡ್ತೀವಿ. 12 ಗಂಟೆ ರಾತ್ರಿ ಆದರೂ ನಮಗೆ ಮಾಡ್ಕೊಡೋದು ಇವರೊಬ್ಬರೇ. ಇಡೀ ಚಿಕ್ಕಮಂಗ್ಳೂರಲ್ಲಿ ಹೇಳ್ತಾ ಇದ್ದೀನಿ, ನಮ್ಮ ಮನೇಲಿ ಸಾಯಿ ಇಡೀ ಚಿಕ್ಕಮಂಗ್ಳೂರಲ್ಲಿ ಫುಡ್ ಸ್ಟ್ರೀಟಲ್ಲಿ ಇವರೊಬ್ಬರೇ ನಮಗೆ ಮಾಡ್ಕೊಡೋದು. ಏನು ಟೇಸ್ಟ್ ಮಾಡಿಸ್ತೀರಾ ಇವತ್ತು ನಮ್ಮ ವ್ಯೂವರ್ಸಿಗೆ? ಪ್ರದೀಪ ಫಾಸ್ಟ್ ಫುಡ್ ಅಂತ ಅಂಗಡಿ. ಫೇವ್ರೇಟ್ ಆದ ನಮ್ಮ ಚಿಕನ್ ಬಿರಿಯಾನಿನ ಟೇಸ್ಟ್ ಮಾಡ್ತೀವಿ. ಚಿಕನ್ ಬಿರಿಯಾನಿ ಕಬಾಬ್ ಟೇಸ್ಟ್ ಮಾಡೋಣ ಬನ್ನಿ ಇವತ್ತು. ನಾವು ಯಾವಾಗಲೂ ಫುಡ್ ಸ್ಟ್ರೀಟಿಗೆ ಬಂದರೆ ಇವ್ರ ಅಂಗಡಿಗೆ ಬರೋದು. ನಾವು ಹೇಗಿದ್ರು ಟೇಸ್ಟ್ ಮಾಡ್ತೀವಿ. ಇವಾಗ ನಮ್ಮ ತಮ್ಮನ ರಿವ್ಯೂ ತಗೊಳ್ಳೋಣ. ತಿನ್ನಪ್ಪ, ಅಷ್ಟು ದೊಡ್ಡ ತಿಂದರೆ ನಾವು ತಿಂತೀವಿ. ಫಸ್ಟ್ ಬೈಟ್
ಸೆಕೆಂಡ್ ಬೈಟ್. ಚೆನ್ನಾಗಿದೆ, ಸಕಲಾಗಿದೆ. ಆ ಬಿಸಿ ಹೋದಕ್ಕೂ ತುಂಬ ಟೇಸ್ಟಾಗಿ ಸಕಲಾಗಿದೆ. ಎಲ್ಲರೂ ಬನ್ನಿ, ನಿಜ ತುಂಬ ಚೆನ್ನಾಗಿದೆ, ತಿನ್ಬೋದು ಆರಾಮಾಗಿ. ಒಂದೇ ಬೈಟ್ ತಗೊಂಡಿದ್ದು ನಾನು, ಒಂದೇ ಬೈಟು ಫ್ಲೇವರ್ ಬಾಯಲ್ಲೇ ಕೂತ್ಬಿಡ್ತು. ನಿಜ ಚೆನ್ನಾಗಿದೆ. ಕ್ಯಾಮ್ರಾಮನ್ ಒಂದು ಬೈಟ್ ತಿನ್ಸೋದ ನಾವು ಹೋಟೆಲ್ ಬರುತ್ತೆ. ಈ ಬೈಟ್ ಆದರೆ ಅವರೇ ತಿಂತಿದ್ದಾರೆ. ಕಬಾಬ್ ಬಂದಿದೆ, ಒಳ್ಳೆ ಟೈಮಲ್ಲಿ ಕಬಾಬು ಬಂತು. ಟೇಸ್ಟ್ ಮಾಡಿ ಕಬಾಬ್ ರಿವ್ಯೂ ಮಾಡಿ. ಲಿಂಬೆಹಣ್ಣು ತೊಗೊಬೇಕು, ಲಿಂಬೆಹಣ್ಣಿಗೆ ಹಾಕ್ಕೊಬೇಕು, ಬೇಕಾದ್ರೆ ಒಂದು ಈರುಳ್ಳಿ ಇಟ್ಕೊಬೇಕು. ಈರುಳ್ಳಿ ಬಿದ್ದರೆ ಇನ್ನೊಂದು ಈರುಳ್ಳಿ ಇಟ್ಕೊಬೇಕು. ಬಿರಿಯಾನಿ ಜೊತೆ ಟೇಸ್ಟ್ ಮಾಡಿದ್ರೆ ಕಬಾಬು ಸಕಾಲಾಗಿದೆ. ಕಬಾಬ್ ಕಬಾಬ್ ತುಂಬ ಫ್ಲೇವರ್ ಹಿಡ್ತೀನಿ, ಚೆನ್ನಾಗಿದೆ. ಮನೇಲಿ ಮಾಡಿದ್ದೆ. ನೀವು ಹೊರಡೆ ತಿನ್ನೋ ಥರ ಅನ್ಸೋದಿಲ್ಲ, ಮನೇಲಿ ಮಾಡಿರೋ ಥರನೇ ಇರುತ್ತೆ. ತುಂಬ ಚೆನ್ನಾಗಿದೆ. ಇನ್ನೊಂದು ಏನಂದರೆ ನನಗೆ ಮಾತಾಡೋಕ್ಕಿಂತ ಇನ್ನೂ ತಿನ್ನಬೇಕು ಅನಿಸಿದೆ, ಅಷ್ಟು ಚೆನ್ನಾಗಿದೆ ಇದು. ನಾವು ವಿಡಿಯೋ ಮಾಡ್ತಿದ್ರೆ ಖಾಲಿಯಾಗಿರೋದು, ಬಟ್ ನಿಜ ತುಂಬ ತುಂಬ ಚೆನ್ನಾಗಿದೆ. ಅದೇ ಆನೆಸ್ಟ್ ರಿವ್ಯೂ ನೋಡಿ. ಎಷ್ಟು ಬ್ರೋ ಒಂದು ಪ್ಲೇಟು? ಅಷ್ಟೊಂದು ಐಡಿಯಾ ಇಲ್ಲ, ಏನಿತ್ತು ಅಂತ ಸುಮ್ಮನೆ ನಾನು ತಿನ್ನೋದ್ರಲ್ಲಿ ಬಿಸಿದ್ದೀನಿ. ಕೇಳ್ರಿ ಒಂದು ನಿಮಿಷ, ಶೇರ್ವ ಜೊತೆ ಕೇಳ್ರಿ ಅದು ಕಣ್ಣು ಕ್ಯಾಮ್ರಾ ಮೇಲಿಂದು. ಕೇಳ ಒಂದು ಪ್ಲೇಟ್ ಎಷ್ಟು ಅಂತ ಕೇಳಿದ್ರೆ ಅಂತೀನಿ. ಸ್ವಲ್ಪ ಗೊತ್ತಾಗಬೇಕು ಎಷ್ಟಿರ್ಬೋದು ಬಿರಿಯಾನಿ ರೈಸ್ ಎಲ್ಲ ಕೇಳಿದ್ರು. ಎಷ್ಟು ಮಾಡಿ 120 ಹಾಫ್ 80. 120ಗೆ ನೋಡಿ ಒಂದು ಪೀಸ್ ರೈಸ್ ಎಷ್ಟು ಕೊಟ್ಟಿರೋ ನೋಡ್ರಿ. ಎರಡು ಇದು ನೋಡಿ, 4 ಪೀಸ್ ಇದೆ. ರೈಸು ತುಂಬ ಇದೆ. 4 ಪೀಸು 120 ರೂಪಾಯಿ 4 ಪೀಸ್ ಬರುತ್ತೆ ಬಿರಿಯಾನಿ. ಸಾಕಾಗ ಹೊಟ್ಟೆ ತುಂಬ ತಿನ್ಬೋದು. ರೇಟ್ ಪೂರ ತುಂಬಿಕೊಟ್ಟಿದ್ದಾರೆ. ವಡೆನ ತುಳುಕಿ ಬೀಳ್ತಿದೆ. ಚೆನ್ನಾಗಿದೆ, ತಿನ್ಬೋದು. ಅದು ಆನೆಸ್ಟ್ ರಿವ್ಯೂ. ನೀವು ಆನೆಸ್ಟ್ ರಿವ್ಯೂ ಏನಂತೀರಾ? ಇಲ್ಲ, ತುಂಬ ಚೆನ್ನಾಗಿದೆ, ತಿನ್ಬೋದು. ಸಗದಾಗಿದೆ. ನೋಡಿ ಇಲ್ಲಿ ಪೀಸ್ ನೋಡಿದ್ದೀವಿ. ಹಾಂ 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 ಸಗದಾಗಿದೆ, ತುಂಬ ಚೆನ್ನಾಗಿದೆ, ಆರಾಮಾಗಿ ತಿನ್ಬೋದು. ನೋಡಿ ಗಾಯ್ಸ್, ಎಷ್ಟು ಗ್ರೌಂಡೆಡ್ ಪರ್ಸನ್ ಅಂತ ಇವಾಗ ನಾನು ನಿಮ್ಗೆ ಥ್ರೋ ಮಾಡ್ತೀನಿ. 2 ಸ್ಪೂನ್ ಇದೆ, ಒಂದು ಸ್ಪೂನ್ ಎಷ್ಟು ಬಿಟ್ಟು ಸ್ಪೂನ್ ಬೇಡ ಅಂತ ಕೈ ಹತ್ತಿನ ಹೋಗ್ತಿದ್ದಾರೆ. ಅಂದರೆ ರಿಯಾಲಿಟಿ ಅಪ್ಪ. ನಾವು ಕರ್ನಾಟಕದ ಕಂದಗಳು, ನಮಗೆ ಸ್ಪೂನಲ್ಲಿ ತಿನ್ನೋಕ್ಕಿಂತ ಕೈಯಲ್ಲಿ ಹಿಂಗೆ ಕಳಿಸ್ಕೊಂಡು ಹಾಂ 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 ನಾನು ಹೇಳಿದ್ನಲ್ಲ ಕನ್ನಡದ ಕಂದಗಳು ಅಂತ. ಕಬಾಬ್ ಜೊತೆ ತಿಂದೆ, ಬಿರಿಯಾನಿ ಪೀಸ್ ನೋಡಿ ಸುಡಿದಿದೆ ಗಾಯ್ಸ್. ರಿವ್ಯೂ ಮಾಡೋಕೆ ಮುಂದಿರೋ ಜೂನ್ ಪೇಜಲ್ಲಿ ತಿಂತಿರೋದು ನಾವು. ದುಡ್ಡು ಕೊಡೋದು ಅವ್ರೆ. ಈಗ ಸೊ ಇದನ್ನು ಹಾಕೋದಿನ ಹಾಕೊಳ್ಳಲ್ಲ ಬಾಯೊಳಗೆ. ಹಾಕೋಬೋದು, ಹಾಕೊಂಡ್ರೆ ಏನು ಕೊಡ್ತೀರಾ? ಹಾಕೋದ್ರೆ ಒಂದು ಪೀಸ್ ಕೊಡ್ತೀವಿ. ಆನೆಸ್ಟ್ ರಿವ್ಯೂ ಹೇಳಿ. ಸ್ಮೆಲ್ ಮಾತ್ರ ಘಮ ಘಮ ಅಂತಿದೆ. ಇನ್ನೂ ತಂದು ಇಷ್ಟೊತ್ತಾಯಿತು, ಇನ್ನೂ ಸ್ಮೆಲ್ ಘಮ ಘಮ ಅಂತ. ಮಾತಾಡೋದು ಬೇಗ ಅಲ್ಲಿ ನೋಡ್ರಿ. ನಾವು ತಿನ್ನೋದ್ರಲ್ಲಿ ಬಿಟ್ಟಿದ್ದೀನಿ. ತಿಂದಾದ್ಮೇಲೆ ಆನೆಸ್ಟ್ ರಿವ್ಯೂ ಇನ್ನೊಂದ್ಸಲಿ ಕೊಡ್ತೀವಿ. ಬಾಯ್. ಓಕೆ ಗಾಯ್ಸ್, ನಾನಂತೂ ಲಿಟ್ರಲಿ ಫಸ್ಟ್ ಸಲ ಫುಡ್ ಕೋರ್ಟಿಗೆ ಬಂದಿದ್ದೀನಿ. ಊಟ ಮಾಡಿದ್ರೆ ನಿಜ ತುಂಬ ಚೆನ್ನಾಗಿತ್ತು. ಮನೆ ಊಟ ಇದ್ದಂಗೆ ಇತ್ತು. ಎಲ್ಲರೂ ಬನ್ನಿ, ಪ್ಲೀಸ್ ಮಿಸ್ ಮಾಡಿಬಿಡಿ. ತುಂಬ ಚೆನ್ನಾಗಿದೆ, ಎಲ್ಲರೂ ತಿನ್ನಿ, ಸಖತ್ತಾಗಿದೆ. ಇವಾಗ ನಿಮ್ಗೆ ನೀವು ಹೇಳಿ. ನಾನು ಇಷ್ಟು ಅಂಗಡಿ ಇದೆ, ಆದರೆ ಮನೆ ಟೇಸ್ಟ್ ಬೇಕಂದ್ರೆ ನೀವು ಪ್ರತಿ ಅಂಗಡಿಗೆ ಬರಬೇಕು. ನಾನು ಇವಾಗಲೂ ಹೇಳ್ತಿದ್ದೀನಿ, ಇಷ್ಟು ಅಂಗಡಿ ಇದೆ, ಮನೆ ಟೇಸ್ಟೇ ಬೇಕು ಅಂದರೆ ನೀವು ಪ್ರತಿ ಅಂಗಡಿಗೆ ಬರಬೇಕು. ನೀವು ಹೇಳ್ಬಿಡಿ ಅಣ್ಣ, ನಿಮ್ಮ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ನಾನು ಒಂದು 3 ವರ್ಷದಿಂದ ನಾನು ಓನಾಗಿ ಮಾಡ್ತಿರೋದು. ಮುಂಚೆ ಬೇರೆ ಕಡೆ ಕೆಲಸ ಮಾಡ್ತಿದ್ದೆ. ಒಂದು 3 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ಏನು ಕೆಲಸ ಮಾಡ್ತಿದ್ರಿ? ಇದೇ ಕೆಲಸನೇ ಬೇರೆ ಕಡೆ ಮಾಡ್ತಾ ಇದ್ದೀವಿ. ಇವಾಗ ನಿಮ್ಮದೇ ಸ್ವಂತ ಈಗ ಅಂಗಡಿ. ನಾವೇ ಸ್ವಂತ ಇವಾಗ ಅಂಗಡಿ. ಹೆಂಗೆ ಅನಿಸ್ತಿದೆ ನಿಮಗೆ? ಏನಂದರೆ ಒಂಚೂರು ನಮಗೂ ಒಂದು 4 ಜನ ಗುರ್ತಿದ್ದು ಇದು ಮಾಡ್ತಿದ್ದಾರೆ.
ಎಲ್ಲರೂ ಬನ್ನಿ ಸಪೋರ್ಟ್ ಮಾಡಿ. ಅಂಗಡಿ ಹೆಸರು, ಅಂಗಡಿ ನಂಬರು. ಅಂಗಡಿ ಹೆಸರು ಬಂದ್ಬಿಟ್ಟು ಪ್ರದೀಪ್ ಫಾಸ್ಟ್ ಫುಡ್ ಅಂತ. ಅಂಗಡಿ ನಂಬರ್ ಬಂದ್ಬಿಟ್ಟು 38. ಎಲ್ಲರೂ ಬಂದು ಇಲ್ಲ 38 ಕಡೆ ಇದು ಈ ಕಡೆ 38. ನೀವು ಇನ್ನೂ ಏನೇನು ಮಾಡ್ತೀರಾ ಐಟಮ್ಸ್ಗಳು? ಇನ್ನೂ ಮಾಡಬೇಕು. ಈಗ ಸ್ಟಾರ್ಟಿಂಗ್ ಅಂತೇಳಿ ಇಷ್ಟು ಮಾಡ್ಕೊಂಡಿದ್ದೀವಿ. ಏನೇನು ಮಾಡಿದ್ದೀರಾ? ಎಗ್ ರೈಸು, ಬಿರಿಯಾನಿ, ಕುಷ್ಕಾ, ಕಬಾಬು, ಅಕ್ಕಿ ರೊಟ್ಟಿ, ಪರೋಟ, ಚಿಕನ್ ಫ್ರೈಡ್ ರೈಸು, ಚಿಕನ್ ಚಾಪ್ಸು ಇಷ್ಟು ಮಾಡ್ತೀವಿ. ಮುಂದೆ ಇನ್ನು ಹೋಗ್ತಾ ಹೋಗ್ತಾ ಜನ ಹೆಂಗೆ ಬರ್ತಾರೆ ನೋಡ್ಬಿಟ್ಟು ಟೋಟಲು ಏನಿದೆ ಟೋಟಲ್ ಎಷ್ಟು ಐಟಮ್ ಇದೆ? ನಂಬರ್ಸ್ ಆಫ್ ಐಟಮ್ ಲೆಕ್ಕ ಮಾಡಿಲ್ಲ ಬರೋದು. 10 ಐಟಮ್ ಇದೆ ಅಂತ. ಬಿರಿಯಾನಿ, ಕುಷ್ಕಾ, ಕಬಾಬ್, ಅಕ್ಕಿ ರೊಟ್ಟಿ, ಪರೋಟ. ಅಂಗಡಿಯಲ್ಲಿ ಟೋಟಲ್ ಎಷ್ಟು ಐಟಮ್ಸ್ ಮಾಡ್ತೀರಾ ನೀವು? ನಾವು ಈಗ ಸ್ಟಾರ್ಟಿಂಗ್ ಅಂತ ಹೇಳ್ಬಿಟ್ಟು ಒಂದು 10 ರಿಂದ 15 ಐಟಮ್ ಸ್ಟಾರ್ಟಿಂಗ್ ಆಗ್ತದ ಇದು. ಬಟ್ ಬಿರಿಯಾನಿ ಮಾತ್ರ ತುಂಬಾ ಚೆನ್ನಾಗಿದೆ. ನೀವೀಗ ಲಿಸ್ಟ್ ಹೇಳ್ಬೇಕಾದ್ರೆ ಚಪಾತಿ ಇದೆ ಅಂದ್ರೆ ಚಪಾತಿ ಜೊತೆ ಏನು ಕೊಡ್ತೀರಾ? ಚಪಾತಿ ಜೊತೆ ಚಿಕನ್ ಚಾಪ್ಸು, ಲಿವರ್ ಫ್ರೈ, ಅಕ್ಕಿ ರೊಟ್ಟಿ ಇದೆ ಅಂದ್ರೆ ಅಕ್ಕಿ ರೊಟ್ಟಿ. ಅಕ್ಕಿ ರೊಟ್ಟಿ ಮತ್ತೆ ನಮ್ಗೆ ಏನು ಟೇಸ್ಟ್ ಮಾಡಿಸ್ತೀರಾ ಈಗ? ಈಗ ಅಕ್ಕಿ ರೊಟ್ಟಿ ಜೊತೆ ಚಿಕನ್ ಚಾಪ್ಸ್ ಇದೆ, ಲಿವರ್ ಫ್ರೈ ಇದೆ. ನಮಗೆ ಏನು ಕೊಡ್ತೀರಾ ಟೇಸ್ಟ್? ನಿಮಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಲಿವರ್ ಫ್ರೈ. ಬನ್ನಿ ಟೇಸ್ಟ್ ಮಾಡೋಣ. ಓಕೆ ಗುರು, ಇವಾಗ ನೆಕ್ಸ್ಟ್ ಊಟನ ಟ್ರೈ ಮಾಡ್ತಾ ಇದೀವಿ. ಊಟನ ಇದು ತಿಂಡಿ ಅಕ್ಕಿ ರೊಟ್ಟಿ, ನೆಕ್ಸ್ಟ್ ಅಕ್ಕಿ ರೊಟ್ಟಿ, ಲಿವರ್ ಫ್ರೈ. ಅಕ್ಕಿ ರೊಟ್ಟಿ ಲಿವರ್ ಫ್ರೈ ಅಂದ್ರೆ ₹100. ಇಲ್ಲೆಲ್ಲ ಕಮ್ಮಿ ಎರಡು ಸಿಗೋದು. ಅಕ್ಕಿ ರೊಟ್ಟಿ ನೀವು ನೋಡ್ಬೋದು. ನೀವು ಏನು ಸಗಲಾಗಿದೆ ಅಂತ ಹಂಗೆ ತೆಳ್ಳಗಿದೆ. ಚೆನ್ನಾಗಿ ಇನ್ನೆಷ್ಟು ಹೇಳಿದ್ದಪ್ಪ ಅವ್ರ ತೆಳುಗೆ ಚೆನ್ನಾಗಿದೆ ಅಂದ್ರೆ ಮೀಡಿಯಂ ಅಲ್ಲಿ ಇದೆ. ಸಗಲಾಗಿದೆ. ಇನ್ನು ತಿಂದಿಲ್ಲ, ನೋಡೋಕೆ ಚೆನ್ನಾಗಿದೆ. ಈಗ ಬೈ ತಿಂದು ರಿವ್ಯೂ ಕೊಡ್ತಾರೆ. ಬರೀ ₹100. 2 ಅಕ್ಕಿ ರೊಟ್ಟಿ, ಲಿವರ್ ಗೊಜ್ಜು. ನಾನು ಲಿವರ್ ತಿನ್ನಲ್ಲ, ಸಾರಿ. ಓಕೆ ಗುರು, ನಾನು ಲಿವರ್ ಗೊಜ್ಜು ತಿನ್ನಲ್ಲ, ಆದರೂ ಹಿಂಸೆ ಮತ್ತೆ ತುಂಬ ಚೆನ್ನಾಗಿದೆ ತಿನ್ನು ಅಂತ ಟ್ರೈ ಮಾಡೋಣ. ನೋಡ್ತಾ ನೋಡ್ತಾ ಬಾಯಲ್ಲಿ ಶೇರ್ವ ಹಿಡಿದ್ವಿ. ಹಂಗಾಗಿ ಈ ಶೇರ್ವನ ಬಾಯಿಗೆ ಹಾಕೋಣ. ಸೈಕೋತ ಮಾಡಿದ್ರೆ ಚೆನ್ನಾಗಿದೆ. ಏನು ಟೇಸ್ಟು ಇದನ್ನ ಲಿವರ್ನ ಈ ಶೂಟೇನು ನೋಡ್ತೀರಾ? ಲಿವರ್ನ ಹಿಂಗೆ ತಿನ್ನೋದು. ರೊಟ್ಟಿ ಇಷ್ಟಿರಬೇಕು, ಸ್ವಲ್ಪ ಈರುಳ್ಳಿ ಹಾಕಬೇಕು. ಆಯ್ತು, ನಾನು ಒಂದು ಬೈ ಜಸ್ಟ್ ನಾನು ಲಿವರ್ ತಿನ್ನಲ್ಲ, ಬಟ್ ಅದು ಶೇರ್ವ ತಿಂದೆ. ಲಿಟ್ರಲಿ ತುಂಬ ಮನೆಯಲ್ಲಿ ಹೆಂಗಿದೆ ಅದಕ್ಕೂ ಚೆನ್ನಾಗಿದೆ. ಚೆನ್ನಾಗಿದೆ. ಅದಕ್ಕೂ ಸಕಲಾಗಿದೆ. ತುಂಬ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ₹100 ಇವರು ಸಬ್ಸ್ಕ್ರೈಬರ್ ಆದರೆ ನೀವು ಅಂತೀವಿ. ತುಂಬ ಚೆನ್ನಾಗಿದೆ, ಬಂದು ಟ್ರೈ ಮಾಡಲೇಬೇಕು. ಇದಂತೂ ಕಂಪಲ್ಸರಿ. ಲಿವರ್ ಲವರ್ಸಿಗಂತೂ ಬೆಸ್ಟ್ ಫುಡ್ ಇದು. ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ಬನ್ನಿ ಪ್ರದೀಪ್ ಫಾಸ್ಟ್ ಫುಡಿಗೆ ಬನ್ನಿ, ತಿಂದ್ಬಿಟ್ಟು ಹಿಂಗೆ ಕೊಡ್ತೀವಿ. ಇವ್ರಿಗೆ ನಿನ್ನ ಮಾತಾಡಲ್ಲ, ಇವರು ಯಾವಾಗ ಕಾಲಾಗ ತವಾಗಲೇ ಮಾತಾಡ್ಬಿಟ್ಟು ಇವರೇ ಜಾಸ್ತಿ ತಿಂತಾರೆ, ಇವರೇ ಜಾಸ್ತಿ ರಿವ್ಯೂ ಕೊಡ್ತಾರೆ. ತಿಂದಾದ್ಮೇಲೆ ರಿವ್ಯೂ ಕೊಡ್ತೀನಿ ಫ್ರೆಂಡ್ಸ್. ಬಾಯ್. 2 ರೊಟ್ಟಿ ತಿಂದಿಲ್ಲ, ಒಂದ್ಸಲ ಇಟ್ಕೊಬಿಡ ಇಲ್ಲಿ. ಸೊ ಆನೆಸ್ಟ್ ರಿವ್ಯೂ 2 ತಿಂದಿಲ್ಲ, ಬಟ್ ಸಕ್ಕತ್ತಾಗಿತ್ತು. ತಿಂದಿಲ್ಲ ತಾನೆ. ಸೊ ಆನೆಸ್ಟ್ ರಿವ್ಯೂ, ನಾನು ಲಿವರು ಅಂದರೆ ತುಂಬ ಕಡೆ ಟೇಸ್ಟ್ ಮಾಡಿದ್ದೀನಿ. ಲಿವರು ಟೇಸ್ಟ್ ಮಾಡಿದ್ದೀನಿ, ಆದರೆ ಇದು ಚಪಾತಿಗೆ ಚಪಾತಿ ಅಲ್ಲ, ಅಕ್ಕಿ ರೊಟ್ಟಿಗೆ ಹಾಕೊಂಡು ತಿಂತಿರ್ಬೇಕಾದ್ರೆ ಪೀಸು ಬರುತ್ತೆ, ಅದು ಬಿದ್ದೋಗಲ್ಲ. ಬೇರೆ ಕಡೆ ಕಟ್ ಮಾಡ್ಕೊಂಡು ತಿನ್ಬೇಕು, ಸಣ್ಣ ಪೀಸು. ಸಕ್ಕತ್ತಾಗಿದೆ. ಅದೊಂದು ಕ್ಲಿಪ್ಪು ಕಟ್ ಮಾಡಿ ಹಾಕ್ತಾನೆ ನಮ್ಮ ಎಡಿಟರು. ಏನು ಹೇಳಿ ಗಾಯ್ಸ್, ಇವಾಗ ನಾವು ಎಗ್ ರೈಸ್ ತರಿಸಿದೀವಿ. ಎಗ್ ರೈಸ್ ಟೇಸ್ಟ್ ಮಾಡಿ. ಎಗ್ ರೈಸ್ ಏನಕ್ಕೆ ತರಿಸಿದೆ ಗೊತ್ತಾ? ತಿನ್ನಕ್ಕೆ. ಎಗ್ ರೈಸ್ ಅಂಗಡಿಗೆ ಬಂದು ಎಗ್ ರೈಸ್ ತಿಂದಿಲ್ಲ ಅಂದ್ರೆ ಅಪ್ಪ ಏನಂತಾರೆ ಎಗ್ ರೈಸ್ ತಿನ್ನೋದು. ಇದು ಇವ್ರಿಗೆ ಇವ್ರ ಅಂಗಡಿಲಿ 2 ಥರ
ಎಗ್ ರೈಸ್ ಸಿಗುತ್ತೆ ಒಂದು ರೈಸಿಂದು ಒಂದು ನಾರ್ಮಲ್ ಎಗ್ ರೈಸು ನಾರ್ಮಲ್ ಎಗ್ ರೈಸ್, ಒಂದು ಸ್ಪೆಷಲ್ ಎಗ್ ರೈಸು. ಸ್ಪೆಷಲ್ ಎಗ್ ರೈಸ್, ಯಾರು ತಿಂತಾರೆ ಸ್ಪೆಷಲ್ಲು, ಸ್ಪೆಷಲ್ ನಾರ್ಮಲ್ಗಿಂತ ಸ್ವಲ್ಪ ಕಾಸ್ಟ್. ಸ್ವಲ್ಪ ಕಾಸ್ಟ್ಲಿ. ಅದಲ್ಲೇನು ಡಿಫ್ರೆನ್ಸ್ ಇರುತ್ತೆ ನಾರ್ಮಲ್ ಸ್ಪೆಷಲ್? ಅದು ಏನೋ ಮೆಣಸಿನ ಜಾಸ್ತಿ ಇರುತ್ತಾ? ಆಹಾ, ಚೆನ್ನಾಗಿದೆ. ಎಗ್ ರೈಸ್ ತಿನ್ನಬೇಕಂದ್ರೆ ಬಿಸಿ ಕೊಡಿ ರಿವ್ಯೂ. ಕೋಳಿ ರಿವ್ಯೂ ಅಲ್ಲ, ಲಿಟ್ರಲಿ ಹೇಳ್ತಿದ್ದೀನಿ, ತಿಂದಿದ್ದು 3 ಫುಡ್ಡು ಚೆನ್ನಾಗಿದೆ. ಇವಾಗ ತಿಂತಾರೋದು ಎಗ್ ರೈಸ್. ಎಗ್ ರೈಸ್ ಇಂದ ಹೇಳೋ ತಲೆ ತಿನ್ಬೇಡ, ತಲೆನೂ ಸಿಗುತ್ತಾ? ಬಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಯಾರು ಅವಾಗಲೇ ಹೇಳಿದ್ರು ಕೈಯಲ್ಲಿ ತಿಂದರೆ ಊಟ ಸೇರೋದಂತೆ, ಇವರು ಸ್ಪೂನಲ್ಲಿ ತಿಂದಿದ್ದಾರೆ. ಇಂಥದ್ದು 1000 ಹೇಳೋಕ್ಕಾಗಲ್ಲ ಬಿಡಿ ಗೈಸ್. ಏಳು ಮಾಡ್ತಾರಲ್ಲ ಈ ಕಡೆ ಗಮನ, 7 ಮಾಡ್ತಾರಲ್ಲ, 7 ಮೇಲೆ ನಿಮ್ಮ ಮುಖ ತಕ್ಕ ಕೂತ್ಬಿಡ್ತೀನಿ. ತಿನ್ರಿ. ಗ್ರೌಂಡ್ ಅಲ್ಲ, ಆ್ಯಕ್ಟ್, ಬೆಸ್ಟ್ ಆ್ಯಕ್ಟರ್ ಆಗ್ಬೋದು. ಜೈ ಕರ್ನಾಟಕ ಮಾತಿ. ಜೈ ಜೈ ಕರ್ನಾಟಕ. ನಾನು ಹೇಳಲ್ಲ, ಗ್ರೌಂಡ್ ಇಲ್ಲ, ಏನೂ ಇಲ್ಲ. ಏನಕ್ಕೆ ಅವ್ರು ಕೈಯಲ್ಲಿ ತಿಂತಾರೆ? ಕೈಯಲ್ಲಿ ಸ್ವಲ್ಪ ಜಾಸ್ತಿ ಹೋಗುತ್ತೆ, ಸ್ವಲ್ಪ ಜಾಸ್ತಿ ತಿನ್ಬಾರ್ದಂತ ಸ್ವಲ್ಪ ಬರುತ್ತೆ ಅಷ್ಟೇ ಅಷ್ಟೇ. ಕರೆಕ್ಟಾ? ಅಷ್ಟೇ. ಈಗ ಅವ್ರು ಮಾತಾಡಲ್ಲ, ತಿಂದ್ಬಿಟ್ಟು ನಾವು ಸಿಗ್ತೀವಿ. ನೀವು ಎಷ್ಟು ತಿಂದ್ರು ಇನ್ನೂ ತಿನ್ಬೇಕು ಅನ್ಸುತ್ತೆ. ಹೊಟ್ಟೆ ಜಾಸ್ತಿ ಆಗಿದೆ, ಜಾಸ್ತಿ ಆಗಿದೆ. ಎಷ್ಟು ತಿಂದ್ರು ತಿನ್ನದೇ ಇರಬೇಕು ಅನ್ಸುತ್ತೆ. ಸಾಕಾಗಿತ್ತು ಬಿಡ್ರಿ ರೀ ಪ್ರಜ್ವಲ್ ಅವರೇ, ಸಾಕಾಗಿತ್ತು ಬಿಡಿ. ಏನ್ ಗೊತ್ತಾ, ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋದು ತುಂಬಾ ಒಳ್ಳೇದು. ಇವಾಗ ಪ್ರಜ್ವಲ್ ಮತ್ತೆ ಇನ್ನೊಂದು ಪ್ಲೇಟ್ ಮಾಡ್ತಾರೆ. ನಿಜ ಹೇಳ್ತಿದ್ದೀನಿ, ನಾವು ತಿಂದಿದ್ದು 3 ಐಟಮ್ ನಂಗೆ ತುಂಬ ಇಷ್ಟ ಆಗಿದ್ದು ಬಿರಿಯಾನಿ ಮತ್ತು ಕಬಾಬ್ ಅದಾಗಿತ್ತು. ಬಟ್ ಎಲ್ಲ ಚೆನ್ನಾಗಿತ್ತು, ನಂಗೆ ಇಷ್ಟ ಆಗಿದ್ದು 3 ತುಂಬ ಚೆನ್ನಾಗಿತ್ತು. ನಿಮ್ಮದು? ನನಗೆ ಇಷ್ಟ ಆಗಿದ್ದು ಅಕ್ಕಿ ರೊಟ್ಟಿ, ಲಿವರು. ಕ್ಯಾಮ್ರಾಮನ್ ರಿವ್ಯೂ ಕೇಳೋಣ. ನಿಮ್ಗೇನು ಇಷ್ಟ ಆಯಿತು? ಎಗ್ ರೈಸ್. ಎಗ್ ರೈಸು, ಕಬಾಬು, ಲಿವರ್ ಏನು ಇಷ್ಟ ಆಗಿಲ್ಲ? ಎಗ್ ರೈಸು, ಕಬಾಬ್ 2 ಇಷ್ಟ ಆಯ್ತು. ನಿಮ್ಗೆ ತುಂಬ ಇಷ್ಟ ಆಗಿದೆ ಎಗ್ ರೈಸ್? ನಾವು 3 ಒಂದೊಂದು ಹೇಳ್ಬೇಕಂತ ಹೇಳಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ಅಂದರೆ ಆನೆಸ್ಟ್ ರಿವ್ಯೂ ಆನೆಸ್ಟ್ ರಿವ್ಯೂ ಮಾಮ್. ಎಗ್ ರೈಸ್ ತುಂಬ ಚೆನ್ನಾಗಿದೆ. ನನಗೆ ಇಷ್ಟ ಆಗಿದೆ ಅಕ್ಕಿ ರೊಟ್ಟಿ. ನಾನು ಯಾವಾಗಲೂ ಅಷ್ಟೇ ಬಂದಾಗೆಲ್ಲ ನಾನು ಅದನ್ನೇ ತಗೊಳ್ಳೋದು. ನಾನು ಇವತ್ತೇ ಎಗ್ ರೈಸ್ ತುಂಬ ಚೆನ್ನಾಗಿದೆ. ಸರಿ, ಬಿರಿಯಾನಿ ತುಂಬ ಚೆನ್ನಾಗಿದೆ. ನಾವು ಇಲ್ಲಿಗೆ ವಿಡಿಯೋ ಮಾಡೋದು ಇಲ್ಲ ಅಂದರೆ ಫಿಕ್ಸು. ಇಲ್ಲ ಅಂದರೆ ಇವಾಗ ಪಾತ್ರೆ ಬೇರೆ ತೊಳಿಬೇಕು. ಪಾತ್ರೆ ತೊಳೆದಾದ್ಮೇಲೆ ಮತ್ತೆ ಸಿಗ್ತೀವಿ. ಗುರು ಬಂದಿದ್ದು ಕೆಲಸ ಮುಗೀತು, ಒಳ್ಳೆ ಊಟ ಮಾಡಿದ್ವಿ, ಮಾತ್ರ ತುಂಬ ಚೆನ್ನಾಗಿತ್ತು. ನನ್ನ ಫೇವ್ರೆಟ್, ನಾನು ಆವಾಗಲೂ ಹೇಳಿದೆ, ಬಿರಿಯಾನಿ ನನ್ನ ಫೇವ್ರೆಟ್. 3 ಚೆನ್ನಾಗಿತ್ತು. 10-15 ಐಟಮ್ ಇದೆ ಮಾತ್ರ, ಅಷ್ಟೆಲ್ಲ ಟ್ರೈ ಮಾಡೋಕ್ಕಾಗಿಲ್ಲ. ಇನ್ನೊಂದ್ಸಲ ಟ್ರೈ ಮಾಡೋಣ. ಬಟ್ ಇವಾಗ 3 ಟ್ರೈ ಮಾಡಿದ್ವಿ. ನನಗೆ ಇಷ್ಟ ಆಗಿ 3 ಚೆನ್ನಾಗಿತ್ತು. ಎಗ್ ರೈಸು, ಬಿರಿಯಾನಿ ಮತ್ತು ಅಕ್ಕಿ ರೊಟ್ಟಿ ಮತ್ತು ಲಿವರ್ ಫ್ರೈ ನನಗೆ ಇಷ್ಟ ಆಗಿದ್ದು. ಎಲ್ಲ ಚೆನ್ನಾಗಿತ್ತು. ತುಂಬ ಇಷ್ಟ ಆಗಿದ್ದು ಬಿರಿಯಾನಿ ನನಗೆ. ನಾನು ಅವಾಗಲೇ ರಿವ್ಯೂ ಕೊಟ್ಟೆ ನಿಮಗೆ. ನನಗೆ ಇಷ್ಟ ಆಗಿದ್ದು ಪರೋಟ ಮತ್ತು ಅಕ್ಕಿ ರೊಟ್ಟಿ ಮತ್ತು ಲಿವರು. ನಾನು ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಪ್ರತಿಭೆ. ಅವರು ತುಂಬ ರಶ್ ಆಗಿದ್ದಾರೆ. ಇಲ್ಲಾಂದರೆ ಅವ್ರನ್ನೂ ರಿವ್ಯೂ ಹೇಳ್ಕೊಂತಿದ್ವಿ. ಸೊ ಇಲ್ಲಿಗೆ ನಾವು ವೀಡಿಯೋನ ಎಂಡ್ ಮಾಡ್ತಿದ್ವಿ ಗ್ಯಾಸ್. ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬರ್ಸ್ ಎಲ್ಲ ಕಮೆಂಟ್ ಮಾಡಿ ಹೇಳಿ ನೆಕ್ಸ್ಟ್ ರಿವ್ಯೂ ಏನು ಮಾಡೋದು ಅಂತ. ನೀವು ಕಮೆಂಟ್ ಮಾಡಿ ಹೇಳಿ, ನಾವು ನೆಕ್ಸ್ಟ್ ಅದನ್ನೇ ರಿವ್ಯೂ ಮಾಡ್ತೀವಿ. ಬಾಯ್ ಬಾಯ್.